ಎಲ್ರಿಗೂ ನಮಸ್ಕಾರ. ವೇದ ಫಲಕನಂದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನ್ ಮಾತಾಡ್ಬೇಕು ಅನ್ಕೊಂಡಿರೋ ಟಾಪಿಕ್ ಅಂತಂದ್ರೆ ಮಕ್ಕಳಿಗೆ 18 ವರ್ಷ ವಯಸ್ಸು ತುಂಬಕ್ಕಿಂತ ಮುಂಚೆ ಹಾಸ್ಟೆಲ್ಸ್ ಅಲ್ಲಿ ಹಾಕ್ತಿದ್ರೆ ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾವ್ಯಾವ ಪೋಷಕರು ಅವ್ರ ಮಕ್ಕಳನ್ನ 18 ವರ್ಷ ತುಂಬಕ್ಕಿಂತ ಮುಂಚೆ ಅಂದ್ರೆ ಈ 5ನೇ ಕ್ಲಾಸ್ 6ನೇ ಕ್ಲಾಸ್ ಇಂದಾನೇ ಸ್ಟಾರ್ಟ್ ಮಾಡ್ತಾರೆ. ಇನ್ ಕೆಲವರು ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳಿ 1ನೇ ಕ್ಲಾಸಿಗೆನೆ ಹಾಸ್ಟೆಲ್ಸ್ ಹಾಕ್ತಿರ್ತಾರೆ. ಅಟ್ಲೀಸ್ಟ್ ಒಂದು 12th ಸ್ಟ್ಯಾಂಡರ್ಡ್ ಮುಗಿಯೋ ತನಕನಾದ್ರು ಮಕ್ಕಳನ್ನ ಮನೇಲಿ ಇಟ್ಕೊಳಕ್ ಆಗದೆ ಯಾರ್ಯಾರು ಹಾಸ್ಟೆಲ್ಸ್ ಅಲ್ಲಿ ಹಾಕ್ತಿದ್ರ ಆ ಪೋಷಕರಲ್ಲಿ ನಾನು ಕೇಳೋದಿಷ್ಟೇ. ಈಗ ನಿಮ್ ಸ್ವಂತ ಮಕ್ಳು ನೀವು ಹೆತ್ತಿರೋ ಮಕ್ಕಳನ್ನ ನಿಮಗೆ ಆ ಒಂದು ಕಂಫರ್ಟ್ ಝೋನ್ ಕೊಟ್ಟು ಮನೇಲಿ ಇರಿಸ್ಕೊಂಡು ಅವ್ರಿಗೆ ಓದೋ ವಾತಾವರಣ ಕೊಡದೆ ಅವ್ರಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಸಮಾಜದಲ್ಲಿ ಹೇಗಿರ್ಬೇಕು ಏನೂನು ಅವ್ರಿಗೆ ನೀವು ನಿಮ್ ಕೈಯಲ್ಲೇ ಆಗಲ್ಲ ಅಂತಂದ್ರೆ ಬೇರೆ ಯಾರನ್ನೂ ನಂಬ್ಕೊಂಡು ನೀವು ಹಾಸ್ಟೆಲ್ಸ್ಗೆ ಹೇಗ್ ಕಳಿಸ್ತೀರಾ? ಆತರ ಕಳ್ಸೋದಿತ್ತಂದ್ರೆ ಮಕ್ಕಳನ್ನ ಹೆತ್ತಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇವತ್ತು ನೀವ್ ಮಾಡೋ ಮಿಸ್ಟೇಕು ಆ ಮಕ್ಕಳು ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ನೀವ್ ಮಾಡೋ ಮಿಸ್ಟೇಕ್ ಇಂದ ಜೀವನ ಪೂರ್ತಿ ಸಫರ್ ಆಗ್ಬೇಕಾಗತ್ತೆ. ಆ ತಪ್ಪನ ಯಾವತ್ತು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ನಾವು ಮಕ್ಕಳನ್ನ ಹಾಸ್ಟೆಲ್ಸ್ ಅಲ್ಲಿ ಹಾಕ್ಬಾರ್ದು? ಮೊದಲನೇದಾಗಿ ಅಂತಂದ್ರೆ ಅದು 18 ವರ್ಷ ಅಂತಂದ್ರೆ ಅದು ಅವ್ರ ಗ್ರೋತ್ ಬೆಳವಣಿಗೆ ಆಗ್ತಿರುವಂತ ವಯಸ್ಸು. ಅದು ಅವ್ರಿಗೆ ಇನ್ನು ಸಮಾಜ ಜ್ಞಾನ ಅಷ್ಟೊಂದು ಗೊತ್ತಿರಲ್ಲ. ಅವಾಗಿನ ಬೆಳಿತಿರ್ತಾರೆ. ಒಂದು ಎಮೋಷನಲ್ ಡೆವಲಪ್ಮೆಂಟ್ ಆಗಂತ ವಯಸ್ಸು. ಆ ಟೈಮಲ್ಲಿ ಪೋಷಕರಾದವರು ಹತ್ರ ಇದ್ದು ಅವ್ರಿಗೆ ಸಿಗ್ಬೇಕಾಗಿರೋ ಬೆಂಬಲ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಅವನ್ನೆಲ್ಲ ಕೊಡ್ಬೇಕು. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅವ್ರು ತಪ್ಪು ಮಾಡಿದ್ರೆ ತಿದ್ದಬೇಕು. ಅವೆಲ್ಲ ತಿದ್ದಬೇಕು ಅಂದ್ರೆ ಅವ್ರು ನಮ್ಮ ಹತ್ರ ಇದ್ರೆ ಮಾತ್ರ ನೋಡ್ಕೊಂಡು ಹೇಳಕ್ಕಾಗತ್ತೆ. ಎಲ್ಲೋ ಹಾಸ್ಟೆಲ್ ಅಲ್ಲಿ ಇತ್ತಂದ್ರೆ ಅವ್ರ ಕೇರ್ ಟೇಕರ್ಸ್ ಇಲ್ಲ ಅಲ್ಲಿರೋ ಪ್ರೊಫೆಸರ್ಸ್ ಅವ್ರು 24/7 ಅವ್ರನ್ನ ಗಮನಿಸ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಸೊ ಮನೆಯಲ್ಲೇ ಇಟ್ಕೊಂಡು ನಾವು ಯಾವ್ದ್ ಸರಿ ಯಾವ್ದ್ ತಪ್ಪು ಸಮಾಜದಲ್ಲಿ ಹೇಗ್ ಬದುಕ್ಬೇಕು ಅನ್ನೋದನ್ನ ಹಾಸ್ಟೆಲ್ಸ್ ಅಲ್ಲಿ ಹಾಕದ್ಮೇಲೆ ಮಾಮೂಲಿ ನೀವು ಮನೇಲಿ ಇದ್ದು ಸ್ಕೂಲ್ಗೆ ಹೇಗ್ ಕಳಿಸ್ತೀರಾ? ಸ್ಕೂಲಲ್ಲಿ ಪಾಠ ಮಾಡೋ ತರಾನೇ ಅಲ್ಲೂ ಶಿಕ್ಷಕರು ಇರ್ತಾರೆ, ಪಾಠ ಮಾಡ್ತಾರೆ. ವಾಪಸ್ ಹಾಸ್ಟೆಲ್ಗೆ ಹೋದ್ಮೇಲೆ ಅಲ್ಲೇ ಕೇರ್ ಟೇಕರ್ಸ್ ಇದ್ರೆ ಊಟ ಕೊಡ್ತಾರೆ. ಆದ್ರೆ ಅವ್ರಿಗೆ ಸಿಗ್ಬೇಕಾಗಿರೋ ಪ್ರೀತಿ ಕಾಳಜಿ ಅವೆಲ್ಲ ಸಿಗ್ತಿರಲ್ವಲ್ಲ. ಅವ್ರು ಮಾನಸಿಕವಾಗಿ ತುಂಬಾನೇ ಬಲಹೀನರಾಗ್ತಾ ಹೋಗ್ತಾರೆ ಮಕ್ಕಳು. ಆ ಕಾರಣದಿಂದ ದಯವಿಟ್ಟು ಹಾಸ್ಟೆಲ್ಸ್ ಅಲ್ಲಿ ಹಾಕಕ್ ಹೋಗ್ಬಾರ್ದು. ಅಂಡ್ ಎರಡನೇ ಮುಖ್ಯ ಕಾರಣ ಅಂತಂದ್ರೆ ಈ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಹಾಸ್ಟೆಲ್ಸ್ ಅಲ್ಲಿ ಹಾಕ್ಬಿಟ್ರೆ. ಅದು ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅತ್ತೆ ಮಾವ, ಅಜ್ಜಿ ತಾತ, ಎಷ್ಟು ಫ್ಯಾಮಿಲಿ ಅಂತಂದ್ರೆ ಎಷ್ಟೊಂದ್ ಜನ ಇರ್ತಾರೆ. ಆ ರಿಲೇಶನ್ಶಿಪ್ ಪ್ರತಿಯೊಂದನು ಅವ್ರಿಗೆ ಏನೂನು ಅರ್ಥ ಆಗೋದಿಲ್ಲ. ಆ ಡೆವಲಪ್ಮೆಂಟ್ ಆ ಕನೆಕ್ಷನ್ ಬರೋದಿಲ್ಲ ಹಾಸ್ಟೆಲ್ಸ್ ಅಲ್ಲಿ ಹಾಕ್ಬಿಟ್ರೆ. ಅದಾದ್ಮೇಲೆ ಅವ್ರು ತುಂಬಾ ದೊಡ್ಡವರಾಗ್ಬಿಟ್ಮೇಲೆ ನಾವ್ ಒಂದ್ ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಅದು ಓದೋ ವಿಚಾರದಲ್ಲೇ ಅಲ್ಲ, ಯಾವ್ದೇ ಒಂದು ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಳೋ ವಿಚಾರದಲ್ಲೂ ಅದು ಹಾಗೆ ಆಗತ್ತೆ. ಚಿಕ್ಕ ವಯಸ್ಸಲ್ಲಿ ನಾವು ಬಾಂಧವ್ಯ ಅವ್ರಿಗೆ ಗೊತ್ತು ಮಾಡಿಸ್ಲಿಲ್ಲ ಅಂತಂದ್ರೆ ಅವ್ರು ದೊಡ್ಡವರಾದ್ಮೇಲೂ ಅವ್ರಿಗೆ ಆ ಬಾಂಧವ್ಯ ಬೆಳೆಸ್ಕೊಳಕ್ ಸಾಧ್ಯನೇ ಆಗಲ್ಲ. ಅವ್ರ ಒಂಥರ ಒಂಟಿತನ ಫೀಲ್ ಆಗ್ತಾರೆ. ಲೈಫ್ ಲಾಂಗ್ ಆ ಲೋನ್ಲಿನೆಸ್ ಅಲ್ಲೇ ಇದ್ದು ಬಿಡ್ತಾರೆ. ಅವ್ರು ಅದೇ ತರ ಇರಕ್ಕೆ ಇಷ್ಟ ಪಡ್ತಾರೆ. ಮತ್ತೆ ಒಂದ್ 4 ಜನ ಇದ್ರೆ ಅವ್ರ ಮಧ್ಯೆ ಅವರು ನಿಂತ್ಕೊಳಕ್ಕೂನು ಇಷ್ಟ ಪಡಕ್ ಹೋಗೋದಿಲ್ಲ. ಆ ತರ ಆಗ್ಬಿಡತ್ತೆ. ಅಂಡ್ ಬೇರೆ ಕಾರಣ ಅಂತಂದ್ರೆ ಹೆಣ್ಮಕ್ಳನ್ನ ತಗೊಂಡ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಗನೆ ಅವರು ಪ್ರೌಢಾಯ ವಯಸ್ಸಿಗೆ ಬಂದ್ಬಿಡ್ತಿದ್ದಾರೆ. ಅವ್ರಿಗೆ ಆ ತರ ಬಂದಾಗ ತಾಯಿಯ ಪ್ರೀತಿ ತುಂಬಾನೇ ಮುಖ್ಯ ಆಗತ್ತೆ. ತಾಯಿ ಹತ್ರ ಇರ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಅದ್ ಏನಕ್ ಹಂಗ ಆಗತ್ತೆ, ಬಾಡಿಲಿ ಚೇಂಜಸ್ ಆ ತರ ಎಲ್ಲ ಏನೋ ಒಂದು ಜ್ಞಾನ ಅವರಿಗೆ ಕೊಡ್ಬೇಕಾಗತ್ತೆ. ಆ ಒಂದು ಮಮಕಾರ ಅವ್ರಿಗೆ ತೋರ್ಸ್ಬೇಕಾಗತ್ತೆ. ಅವ್ರ ಹಾಸ್ಟೆಲ್ಸ್ ಅಲ್ಲಿ ಇದ್ದಾಗ ಆ ಪ್ರೀತಿ ಆ ಕಾಳಜಿ ಸಿಗೋದಿಲ್ಲ. ಅವ್ರು ಒಂಥರ ಆಂಗ್ಸೈಟಿ ಫೀಲ್ ಆಗ್ಬಿಡ್ತಾರೆ. ಸೊ ಅವ್ರು ದೊಡ್ಡವ್ರು ಆಗ್ತಾ 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 ಲೋನ್ಲಿನೆಸ್ ಇಂದ ಸ್ಟ್ರೆಸ್ ತಗೊಂಡ್ಬಿಟ್ಟು ಅವ್ರ ಸುತ್ತ ಯಾರು ಇಲ್ಲ, ನಮ್ ಕಷ್ಟ ಬಂದಾಗ ಸ್ಪಂದಕ್ ಯಾರು ಇಲ್ಲ, ಈ ತರ ಒಂದು ಅವ್ರ ಮೆಂಟಲಿ ಆ ತರ ಒಂದ್ ಸ್ಟ್ರಾಂಗ್ ಆಗ್ತಾ ಆಗ್ತಾ ಅವ್ರಿಗೆ ಆಂಗ್ಸೈಟಿ ಪ್ರಾಬ್ಲಮ್ಸ್ ತುಂಬಾನೇ ಬಂದ್ಬಿಡುತ್ತೆ. ಜೀವನ ಪೂರ್ತಿ ಅವ್ರು ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಇನ್ನೊಂದ್ ಕಾರಣ ಯಾಕೆ ಹಾಕ್ಬಾರ್ದು ಅಂತಂದ್ರೆ ಅಲ್ಲಿ ಅವ್ರು ಮಾಡೋ ಒಂದು ಫ್ರೆಂಡ್ಶಿಪ್ಸ್ ಅದು ಒಳ್ಳೆಯವ್ರು ಮಾಡ್ತಾರ ಕೆಟ್ಟವ್ರು ಮಾಡ್ತಾರ ಎಲ್ಲರೂ ಇವ್ರ ವಯಸ್ಸವರೇ ಇರ್ತಾರೆ. ಅಲ್ಲಿ ತುಂಬಾ ಬುದ್ಧಿವಂತರು ಕಡಿಮೆ ಬುದ್ಧಿವಂತರು ಅಂತ ಏನಿರಲ್ಲ. ಓದೋರ್ನ ಬುದ್ಧಿವಂತು ಅಂದ್ರೆ ನಾವು ದಡ್ಡರಾಗ್ಬಿಡ್ತೀವಿ. ಓದಿ ಮಾರ್ಕ್ಸ್ ತಗೊಳ್ಳೋರೆಲ್ಲ ಬುದ್ಧಿವಂತರಲ್ಲ. ಸಮಾಜದಲ್ಲಿ ಹೇಗ್ ಮಾತಾಡ್ಬೇಕು ಸಂಸ್ಕಾರಗಳು ಕಲ್ಸೋದೈತಲ್ಲ, ಆ ಸಂಸ್ಕಾರ ಕಲಿಯೋದಿಕ್ಕೆ ಅವ್ರ ಮನೇಲಿ ಇದ್ರೆ ಮಾತ್ರ ಕಲಿಯಕ್ಕಾಗತ್ತೆ. ಸೊ ಹಾಸ್ಟೆಲ್ಸ್ ಅಲ್ಲಿ ಇರೋರೆಲ್ಲ ಒಂದೇ ತರ ಇರ್ತಾರೆ. ಅವ್ರ ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು ಅಂತ ಗೊತ್ತಿಲ್ಲ. ಒಳ್ಳೆ ಫ್ರೆಂಡ್ಶಿಪ್ ಯಾವ್ದು ಕೆಟ್ಟ ಫ್ರೆಂಡ್ಶಿಪ್ ಯಾವ್ದು ಅಂತ ಗೊತ್ತಿಲ್ಲ. ಸೊ ಬೈ ಮಿಸ್ಟೇಕ್ ಕೆಟ್ಟ ಫ್ರೆಂಡ್ಶಿಪ್ ಆಯ್ತು, ಎಲ್ಲ ಕೆಟ್ಟದ್ದ ಅಭ್ಯಾಸ ಮಾಡ್ಕೊಂತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಕೆಟ್ಟದ್ದು ಅಂತ. ಯಾಕಂದ್ರೆ ಅವ್ರಿಗೆ ಹೇಳೋರಿಲ್ಲ ಅದು ಕೆಟ್ಟದ್ದು ನೀವ್ ಮಾಡ್ತಿರೋದು ಅಂತ. ಸೊ ಮನೇಲಿ ಇದ್ರೆ ಅಟ್ಲೀಸ್ಟ್ ತಂದೆ ತಾಯಿ ಇರ್ತಾರೆ, ಇಲ್ಲ ಯಾರೋ ರಿಲೇಷನ್ಸ್ ಇರ್ತಾರೆ, ಊರ್ನವ್ರು ಇರ್ತಾರೆ, ಹಿಂಗ್ ಮಾಡ್ತಿದ್ಯಪ್ಪಾ ಹಿಂಗ್ ಮಾಡ್ಬಾರ್ದು ಅಂತ ಹೇಳೋದಿಕ್ಕೆ.
ಆ ಒಂದು ಇದನ್ನು ಹೋಗ್ಬಿಟ್ರೆ ಅವ್ರಿಗೆ ಅವ್ರು ಮಾಡಿದ್ದೇ ಸರಿ ಅನ್ನೋ ತರ ಬಂದ್ಬಿಡುತ್ತೆ. ಆಮೇಲೆ ದೊಡ್ಡವರಾದ್ಮೇಲೆ ಏನ್ ಹೇಳಿದ್ರು ತಗೊಳ್ಳೋ ತರ ಇರೋದಿಲ್ಲ. ನಾನ್ ಮಾಡಿದ್ದೆ ಸರಿ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಬೆಳೆದ್ ಬಿಡ್ತಾರೆ. ಸೊ ಆ ಒಂದ್ ಕಾರಣದಿಂದ ಕೂಡ ದಯವಿಟ್ಟು ಮಕ್ಕಳನ್ನ ಆ ವಯಸ್ಸಲ್ಲಿ ಹಾಸ್ಟೆಲ್ಸ್ ಅಲ್ಲಿ ಹಾಕಕ್ಕೆ ಹೋಗ್ಬಾರ್ದು. ಅಂಡ್ ಇನ್ನೊಂದ್ ಕಾರಣ ಅಂತ ನೋಡಿದ್ರೆ ಅತಿಯಾದ ಒತ್ತಡ. ತುಂಬಾ ಸ್ಟ್ರೆಸ್ ಗೆ ಫೀಲ್ ಆಗ್ಬಿಡ್ತಾರೆ ಮಕ್ಳು. ಏನಕ್ಕೆ ಅಂತಂದ್ರೆ ಅವ್ರು ಹಾಸ್ಟೆಲ್ಸ್ ಅಲ್ಲಿ ತುಂಬಾ ಲೋನ್ಲಿನೆಸ್ ನ ಫೀಲ್ ಆಗ್ತಾರೆ, ಹೋಮ್ ಸಿಕ್ ಆಗ್ಬಿಡ್ತಾರೆ. ಕೆಲವೊಬ್ರಿಗೆ ಹೇಳ್ಕೊಳಕ್ ಆಗಲ್ಲ. ಹಾಕ್ಬಿಟ್ಟಿರ್ತೀರಾ ನೀವು ಹಾಸ್ಟೆಲ್ಸ್ ಅಲ್ಲಿ, ಅವ್ರಿಗೆ ಒಂದ್ಸಲ ಹೇಳ್ಕೊಳಕ್ಕೂ ಆಗಲ್ಲ, ಸುಮ್ನೆ ಇರಕ್ಕೂ ಆಗಲ್ಲ. ಆ ವಯಸ್ಸಲ್ಲಿ ಅವ್ರಿಗೆ ಗೊತ್ತೂ ಆಗಲ್ಲ. ನೀವು ಹಾಕಿರ್ತೀರಾ, ಏನಕ್ಕೆ ಅಪ್ಪ ಅಮ್ಮ ಹಾಕಿದಾರೆ, ನಾವ್ ಚೆನ್ನಾಗ್ ಓದ್ಬೇಕು ಅನ್ನೋ ಮೈಂಡ್ ಸೆಟ್ ಕೆಲವ್ರು ಡೆವಲಪ್ ಮಾಡ್ಕೊಂಡ್ಬಿಟ್ಟು ಒಬ್ರೇ ಇರೋದು, ಸುಮ್ನೆ ಓದೋದು, ಇದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಆತರ ಮಾಡಿ 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 ಫ್ಯೂಚರ್ ಅಲ್ಲಿ ತುಂಬಾನೇ ಅದು ಅವ್ರನ್ನ ಅಫೆಕ್ಟ್ ಮಾಡ್ಬಿಡುತ್ತೆ. ಆ ಲೋನ್ಲಿನೆಸ್ ಬರುತ್ತೆ, ಆ ಸ್ಟ್ರೆಸ್ ಬರುತ್ತೆ. ಆ ಸ್ಟ್ರೆಸ್ ಬರೋದ್ರಿಂದ ಅವ್ರ ಫ್ಯೂಚರ್ ಅಲ್ಲಿ ಆಂಗ್ಸೈಟಿ ಫೀಲ್ ಅದೆಲ್ಲ ಬಂದ್ಬಿಟ್ಟು ತುಂಬಾನೇ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ ಮಕ್ಳು. ಅಂತವ್ರೇನೆ ಮತ್ತೆ ಫ್ಯೂಚರ್ ಅಲ್ಲಿ ಕುಟುಂಬನ ನಿಭಾಯಿಸಕ್ಕೆ ಕೆಪಾಸಿಟಿ ಕೂಡ ಕಳ್ಕೊಂಡ್ಬಿಡ್ತಾರೆ. ಅಂಡ್ ಇನ್ನೊಂದು ಮುಖ್ಯವಾದ ಕಾರಣ ಅಂತ ನೋಡಿದ್ರೆ ಸಂಸ್ಕಾರಗಳನ್ನ ಕಲಿಯಕ್ ಹೋಗೋದಿಲ್ಲ. ಈಗ ನಮ್ ಮನೆಗಳಲ್ಲಿ ಒಂದು ಸಂಸ್ಕಾರ, ಒಂದು ಪದ್ಧತಿ, ಒಂದು ಹಬ್ಬ ಹರಿದಿನ ಆಚರಣೆ ಮಾಡಿದ್ರು ಅಲ್ಲಿ ಏನೆಲ್ಲ ಪದ್ಧತಿಗಳಿರ್ತವೆ, ಏನೇನೆಲ್ಲ ಸಂಸ್ಕಾರ ಇರುತ್ತೆ, ಅದು ಜನರೇಷನ್ ಇಂದ ಜನರೇಷನ್ ಗೆ ಪಾಸ್ ಆಗ್ಬೇಕು. ಯಾವಾಗ ಪಾಸ್ ಆಗತ್ತೆ, ಅವ್ರು ಚಿಕ್ಕಂದ್ಲಿಂದ ಅದನ್ನ ನೋಡಿ ಅವ್ರು ಅದನ್ನ ನೋಡಿ ಅದ್ ಮನದಟ್ಟು ಮಾಡ್ಕೊಂಡಿದ್ರೆ ಅವ್ರ ಟೈಮ್ ಬಂದಾಗ ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈಗ ನಮ್ಗೆ ನೋಡಿ ಕೆಲವೊಂದ್ ಹಬ್ಬಗಳಲ್ಲಿ ಏನೇನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕೆ ಅಂದ್ರೆ ನಾವು ಕರೆಕ್ಟ್ ಆಗಿ ನಾವು ಹಾಸ್ಟೆಲ್ಸ್ ಅಲ್ಲಿ ಬೆಳ್ತಿರೋರು. ಅಂದ್ರೆ ನಾವ್ ಯಾವಾಗ ಹಾಸ್ಟೆಲ್ಸ್ ಹೋದ್ರಿ ಆಫ್ಟರ್ 18 ಇಯರ್ಸ್ ನಾವು ಹಾಸ್ಟೆಲ್ ಹೋಗಿರೋದ್ರಿಂದ ನಮ್ಗೆ ಕೆಲವೊಂದ್ ಹಬ್ಬಗಳು ಏನೇನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಫ್ಯಾಮಿಲಿ ಕನೆಕ್ಷನ್ ಮಿಸ್ ಆಗ್ಬಿಟ್ಟಿದೆ, ಅಲ್ಲಿರೋ ಸಂಪ್ರದಾಯಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಅದೇ ರೀತಿ ಈ ವಯಸ್ಸಿಂದಾನೇ ಮಕ್ಕಳನ್ನ ಅಲ್ಲಿಗೆ ಹಾಕ್ಬಿಟ್ರೆ ಅವರು ಆ ಒಂದ್ ಸಂಪ್ರದಾಯಗಳು ಏನೇನಿದಾವೆ ಪ್ರತಿಯೊಂದನ್ನು ಮಿಸ್ ಮಾಡ್ಕೊಂತಾರೆ, ಅದು ಕ್ಯಾರಿ ಓವರ್ ಆಗೋದಿಲ್ಲ. ಕೊನೆಯದಾಗಿ ಇನ್ನೂ ಮುಖ್ಯವಾದ ಕಾರಣ ಅಂತಂದ್ರೆ ಅವರ ಹೆಲ್ತ್, ಅವ್ರ ಫುಡ್, ನ್ಯೂಟ್ರಿಷನ್. ನಾವು ಮನೆಗಳಲ್ಲೇ ಒಂದೊಂದ್ಸಲ ಹೇಳ್ಬೇಕು ಅಂದ್ರೆ ಬೆಳಿಗ್ಗೆ ಮಾಡಿದ್ ಸಂಜೆ ಇಟ್ಬಿಡ್ತೀವಿ, ಯಾಕಂದ್ರೆ ಅಡಿಗೆ ಮಾಡಕ್ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು. ನೀವು ಹಾಸ್ಟೆಲ್ಸ್ ಅಲ್ಲಿ ಹೇಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ? 18 ವಯಸ್ಸು, ಆ ವಯಸ್ಸು ಏನಿದೆ ಅಲ್ಲ ತುಂಬಾನೇ ಮುಖ್ಯ. ನಾವೆಷ್ಟು ಈಗ ಒಂದು ಗಿಡ ಇದೆ, ಗಿಡಕ್ಕೆ ಅದು ಮೊಳಕೆ ಬಂದು ಸ್ವಲ್ಪ ಬೆಳೆಯೋವರೆಗೂ ನಾವೆಷ್ಟು ನ್ಯೂಟ್ರಿಷನ್ ಕೊಡುತ್ತೀವೋ ಅದು ಅಷ್ಟು ಹೆಲ್ದಿಯಾಗಿ ಗ್ರೋತ್ ಆಗತ್ತೆ. ಫ್ಯೂಚರ್ ಅಲ್ಲಿ ಏನೇ ಕ್ರಿಮಿ ಕೀಟ ಬಂದು ಅದ್ರ ಮೇಲೆ ಕುತ್ಕೊಂಡ್ರು ಅದಕ್ಕೆ ಫೈಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಈ 18 ವರ್ಷ ವಯಸ್ಸಲ್ಲಿ ಮಕ್ಕಳಿಗೆ ನಾವೆಷ್ಟು ನ್ಯೂಟ್ರಿಷಿಯಸ್ ಫುಡ್ ಕೊಡ್ತೀವಿ, ಅವ್ರ ಹೆಲ್ತ್ ಎಷ್ಟು ಚೆನ್ನಾಗಿ ಕಾಪಾಡ್ತೀವಿ, ಅದೇ ಅವ್ರನ್ನ ಮುಂದಕ್ಕೆ ತುಂಬಾನೇ ಸಹಾಯ ಮಾಡೋದು ಅವ್ರ ಹೆಲ್ತ್ ವಿಚಾರ ಅಂತ ಬಂದಾಗ. ಸೊ ಹಾಸ್ಟೆಲ್ಸ್ ಅಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಬ್ಯಾಲೆನ್ಸ್ಡ್ ಫುಡ್ ಸಿಗಲ್ಲ, ಒಳ್ಳೆ ನ್ಯೂಟ್ರಿಷನ್ ಸಿಗೋದಿಲ್ಲ. ಅವ್ರು ನಿಜವಾಗ್ ನೋಡಕ್ಕೆ ಒಂಥರ ಇರ್ರೆಗ್ಯುಲರ್ ಗ್ರೋತ್ ಇರುತ್ತೆ. ಬೇಕಂದ್ರೆ ಅಬ್ಸರ್ವ್ ಮಾಡಿ ಮಕ್ಕಳಲ್ಲಿ ಸುಮ್ನೆ ದಪ್ಪ ದಪ್ಪ ಆಗ್ಬಿಡೋದು, ಇಲ್ಲ ತುಂಬಾ ತೆಳ್ಳಗ್ ಆಗ್ಬಿಡೋದು, ತುಂಬಾ ಫಿಟ್ ಆಗಿ ಹೆಲ್ದಿಯಾಗಿ ಮಕ್ಕಳು ಕಾಣಿಸೋದೇ ಇಲ್ಲ. ಅವ್ರ ಆರೋಗ್ಯದ ಮೇಲೆ ಅಷ್ಟು ಪ್ರಭಾವ ಬೀರುತ್ತೆ ಊಟ ಅನ್ನೋ ಒಂದು ವಿಚಾರ ಬಂದಾಗ. ಆ ಒಂದು ಕಾರಣದಿಂದನಾದ್ರೂ ದಯವಿಟ್ಟು ಮಕ್ಕಳನ್ನ ಹಾಸ್ಟೆಲ್ಸ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಮೇನ್ಲಿ ಫುಡ್. ಯಾಕಂದ್ರೆ ಕೆಲವೊಂದ್ ಹಾಸ್ಟೆಲ್ಸ್ ಇರ್ತವೆ ಕ್ಲೀನ್ ಆಗಿ ಫುಡ್ ಕೊಡ್ತಾರೆ, ಬಟ್ ಎಲ್ಲಾ ಹಾಸ್ಟೆಲ್ಸ್ ಅಲ್ಲೂ ನಮ್ ಮನೆ ಮಗು ಅಂತ ಅನ್ಕೊಂಡು ಯಾರು ಸರ್ವ್ ಮಾಡಲ್ಲ. ಎಲ್ಲಾರುನು ಮನಿ ಮೈಂಡೆಡ್ ಪೀಪಲ್, ಎಲ್ಲಾರು ಬಿಸ್ನೆಸ್ ಮೈಂಡೆಡ್ ಪೀಪಲ್. ದಯವಿಟ್ಟು ಈ ತಪ್ಪನ ಯಾರು ಮಾಡಕ್ ಹೋಗ್ಬಿಡ್ರಿ. ಮಕ್ಕಳ ಆರೋಗ್ಯ ವಿಚಾರ, ಅವ್ರ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಇದನ್ನ ಗಮನದಲ್ಲಿ ಇಟ್ಕೊಂಡಾದ್ರೂ ಮಕ್ಕಳನ್ನ ಹಾಸ್ಟೆಲ್ಸ್ ಅಲ್ಲಿ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಅಂತಾನೆ ಕೇಳ್ಕೊಂತೀನಿ. ಹಾಕಕ್ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಮ್ ಮಕ್ಕಳನ್ನ ನಾವೇ ಕಂಟ್ರೋಲ್ ಮಾಡಕ್ ಆಗಲ್ಲ, ನಾವೇ ಸಾಕಕ್ ಆಗಲ್ಲ ಅಂತಂದ್ಮೇಲೆ ಬೇರೆಯವ್ರು ಹೆಂಗಪ್ಪ ಮಾಡ್ತಾರೆ? ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಮಾತನ್ನೇ ಕೇಳಲ್ಲ ಮಕ್ಳು. ಹಾಗಿದ್ದಾಗ ಬೇರೆಯವ್ರ ಮಾತು ಕೇಳಿ ಅವ್ರು ಚೆನ್ನಾಗ್ ಓದ್ತಾರೆ, ಚೆನ್ನಾಗ್ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅಂತ ಹೇಗ್ ಅನ್ಕೊಂತೀರಾ? ಒಳ್ಳೆ ಪ್ರಜೆ ಆಗೋದು ತುಂಬಾನೇ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಮಕ್ಕಳನ್ನ ಮನೆಯಲ್ಲೇ ಇರಿಸ್ಕೊಂಡು ಅವ್ರಿಗೆ ಸಂಸ್ಕಾರ, ಪ್ರೀತಿ, ಕಾಳಜಿ ಎಲ್ಲದನ್ನು ಕೊಟ್ಟು ಒಳ್ಳೆ ಪ್ರಜೆಗಳನ್ನ ಸಮಾಜಕ್ಕೆ ಕೊಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದ.